brought to you by Vigard. ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ಸೌಮ್ಯ ರೆಡ್ಡಿ ಟಿವಿ9 ಜೊತೆಗೆ ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ. ಲೋಕಸಭಾ ಕ್ಷೇತ್ರವನ್ನ ಸರ್ವಜನಾಂಗದ ತೋಟವನ್ನಾಗಿ ಮಾಡೋದಕ್ಕೆ ಪಣ ತೊಟ್ಟಿದ್ದೇವೆ, ಆದರೆ ಅದನ್ನ ಬಿಜೆಪಿಯವರು ಹಾಳು ಮಾಡ್ತಾ ಇದ್ದಾರೆ ಅಂತ ಹೇಳಿದ್ದಾರೆ. ಟಿವಿ9 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪ್ರಸನ್ನ ಗಾಂವ್ಕರ್. ಲೋಕಸಭಾ ಚುನಾವಣಾ ಅಖಾಡ ರಂಕೇರ್ತಾ ಇದೆ. ಪ್ರತಿಯೊಂದು ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಮತದಾರನ ತಲುಪೋದಕ್ಕೆ ಪ್ರತಿಯೊಬ್ಬ ಕ್ಯಾಂಡಿಡೇಟ್ ಕೂಡ ತಮ್ಮದೇ ಆದ ರೀತಿಯಲ್ಲಿ ಭರವಸೆಗಳನ್ನ ಮೂಡಿಸ್ತಾ ಇದ್ದಾರೆ, ತಮ್ಮದೇ ಆದ ತಂತ್ರಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಈ ಬಾರಿ ರಾಜ್ಯದ ಹೈ ಪ್ರೊಫೈಲ್ ಕ್ಷೇತ್ರಗಳ ಪೈಕಿ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರ ಕೂಡ ಒಂದು. ಸಚಿವ ರಾಮಲಿಂಗಾರೆಡ್ಡಿ ಅವರ ಪುತ್ರಿ ಸೌಮ್ಯ ರೆಡ್ಡಿ ಅವರೇ ರಾಜಕೀಯ ಅಖಾಡಕ್ಕೆ ಧುಮುಕಿರೋದ್ರಿಂದಾಗಿ ಯಾವ ರೀತಿಯ ಪರಿಣಾಮ ಬೀರುತ್ತೆ, ಫಲಿತಾಂಶ ಏನಾಗುತ್ತೆ ಅನ್ನುವಂಥ ಸಹಜ ಕುತೂಹಲ ಮನೆ ಮಾಡ್ತಾ ಇದೆ. ಈ ಬಗ್ಗೆ ಮಾತನಾಡೋದಕ್ಕೆ ಸ್ವತಃ ಕಾಂಗ್ರೆಸ್ನ ಅಭ್ಯರ್ಥಿಯಾಗಿರುವಂಥ ಸೌಮ್ಯ ರೆಡ್ಡಿ ಅವರು ನಮ್ಮ ಜೊತೆಗಿದ್ದಾರೆ. ನಮಸ್ತೆ ಮೇಡಮ್. ನಮಸ್ಕಾರ ಸರ್. ಮೇಡಮ್, ಈ ಬಾರಿಯ ಈ ಲೋಕಸಭಾ ಚುನಾವಣೆಯಲ್ಲಿ ಯಾವ ವಿಷನ್ ಅನ್ನು ಇಟ್ಕೊಂಡು ತಾವು ಈ ಸ್ಪರ್ಧೆಯನ್ನು ಮಾಡ್ತಾ ಇದ್ದೀರಿ ಮತ್ತು ಕ್ಷೇತ್ರದಲ್ಲಿ ಓಡಾಡ್ತಿದ್ದೀರಿ, ವಾರ್ಡ್ ತುಂಬ ಓಡಾಡ್ತಿದ್ದೀರಿ, ಮತದಾರರು ಏನು ಅಭಿಪ್ರಾಯ ವ್ಯಕ್ತಪಡಿಸ್ತಾ ಇದ್ದಾರೆ, ಏನಾದರೂ ಬದಲಾವಣೆಯ ಗಾಳಿ ಬೀಸ್ತಾ ಇದೆಯಾ? 100% ಸರ್. ಜೂನ್ 4 Come, my love, please don't say no, baby. Come, my love. V-Guard ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. V-Guard ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. 4ನೇ ತಾರೀಕು ತಾವೆಲ್ಲರೂ ನೋಡ್ತೀರಿ. ಯಾಕಂದರೆ ಎಲ್ಲಿ ಹೋಗ್ತಿದ್ದೀವೋ ನಾವು, ನಮ್ಮ ಬೆಂಗಳೂರು ದಕ್ಷಿಣದ ಮೂಲೆ 8 ವಿಧಾನಸಭಾ ಕ್ಷೇತ್ರ ನಾವೆಲ್ಲರೂ, ನಾನಾಗಿರಲಿ, ನಮ್ಮ ಶಾಸಕರು, ನಮ್ಮ ಕಾರ್ಯಕರ್ತರು, ವಿಶೇಷವಾಗಿ ಮತದಾರರು ಒಂದು ಬದಲಾವಣೆ ಬಯಸ್ತಿದ್ದಾರೆ. ನಮ್ಮ ಕೆಂಪೇಗೌಡರು, ನಾಡಪ್ರಭು ಕೆಂಪೇಗೌಡರು ಒಂದು ಮುಂದಾಲೋಚನೆ ಇಟ್ಕೊಂಡು ನಮ್ಮ ನಗರನ ಅವರು ಆಗ ಸ್ಥಾಪನೆ ಮಾಡಿದ್ದು. ಸರ್ವ ಜನಾಂಗದ ಶಾಂತಿಯ ತೋಟ. ಈಗ ನೀವೊಂದು ಮಾತನ್ನು ಹೇಳಿದ್ರಿ, ಸರ್ವ ಜನಾಂಗದ ಶಾಂತಿಯ ತೋಟ ನಮ್ಮ ಕನಸು ಅಂತ. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು V-Guard ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಹಾಲಿ ಸಂಸದರಿಂದಾಗಿ ಅಥವಾ ಬಿಜೆಪಿಯಿಂದಾಗಿ ಎಲ್ಲೋ ಒಂದು ಕಡೆ ಈ ಸರ್ವ ಜನಾಂಗದ ಶಾಂತಿಯ ತೋಟಕ್ಕೆ ಧಕ್ಕೆ ಆಗಿದೆ ಅನ್ನೋ ಥರದ್ದು ಏನಾದ್ರು ಭಾವನೆ ಇದೆಯಾ ನಿಮಗೆ? 100%. ನಾನಲ್ಲ, ನೀವು ನೋಡಿ, ಡೇ 1 ಅವರು MP ಹಾಕೋಕ್ಕಿಂತ ಮುಂಚಿತವಾಗಿ ಅಷ್ಟೇ ಪ್ರತಿಯೊಬ್ಬ ಜಾತಿ ಜನಾಂಗದವರು ನಮ್ಮ ದೇಶದ, ನಮ್ಮ ರಾಜ್ಯದ ಪ್ರಜೆಗಳು, ಎಲ್ರಿಗೂ ನಮಗೆ ಸಮಾನತೆ ಇದೆ. ಈಗ ಇತಿಹಾಸದಲ್ಲಿ ಇಷ್ಟು ಭೀಕರವಾದಂಥ ಈ ಬರ ಪರಿಸ್ಥಿತಿ ಇದೆ ಈಗ ನಮ್ಮ ರಾಜ್ಯದಲ್ಲಿ. ನಮಗೆ ಸಿಗಬೇಕಾಗಿರುವಂಥ ಪರಿಹಾರ ಸಿಗ್ತಿಲ್ಲ. ನಮ್ಮ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸರ್ ಅವರು, DK ಶಿವಕುಮಾರ್ ಸರ್ ಅವರು ಮತ್ತು ಎಲ್ಲರೂ ನಮ್ಮ ಶಾಸಕರು ಇತಿಹಾಸದಲ್ಲಿ ಮೊದಲನೇ ಬಾರಿ ಹೋಗಿ ನಾವು ಡೆಲ್ಲಿಯಲ್ಲಿ ಪ್ರತಿಭಟನೆ ಮಾಡಬೇಕಾಗಿರುವಂಥ ಒಂದು ಪರಿಸ್ಥಿತಿ ಉಂಟಾಯಿತು. ರಾಜ್ಯ ಸರ್ಕಾರಗಳು ಹೋಗಿ ಸುಪ್ರೀಂ ಕೋರ್ಟಲ್ಲಿ ನಮ್ಮ ಪಾಲು, ನಮ್ಮ ದುಡ್ಡು ಸರ್ ಇದು, ನಮ್ಮ ದುಡ್ಡನ್ನ ನಮಗೆ ವಾಪಸ್ ಕೊಡಿ ಅಂತ ನೀವು ನಿಜವಾಗ್ಲೂ ನಾವೇನು ಭಿಕ್ಷೆ ಬೇಡಬೇಕಾ? ಅದಕ್ಕೆ ನಮಗೆ ಸಮಪಾಲು ಬೇಕು. ಆ ಪಾಪ ರೈತರು ಏನು ಪಾಪ ಮಾಡಿದ್ದಾರೆ ಸರ್? ಬರಗಾಲ. ಈಗಲೂ ನಾವು ಆ ಕೇಂದ್ರ ಸರ್ಕಾರ ನಿಜವಾಗ್ಲೂ ನಮ್ಮ ಕನ್ನಡಿಗರಿಗೆ, ರೈತರ ಮೇಲೆ ನಿಜವಾಗ್ಲೂ ಅವ್ರಿಗೆ ಕಾಳಜಿ ಇದೆ. ನಮ್ಮ ಬಗ್ಗೆ, ರಾಜ್ಯದ ಪ್ರತಿಯೊಬ್ಬ ನಾಗರಿಕರಿಗೂ ಕನ್ನಡಿಗರ ಬಗ್ಗೆ ಅವ್ರಿಗೆ ಪ್ರೀತಿ ಇದೆ, ಕಾಳಜಿ ಇದೆ ಅಂದರೆ ಅವರು ಕೊಡಬೇಕಾಗಿತ್ತು. ಕೊಟ್ಟೂ ಇಲ್ಲ, ಆಮೇಲೆ ನಮ್ಮನ್ನು ಇನ್ಸಲ್ಟ್ ಮಾಡೋದು ಬೇರೆ. ಈಗ ದಕ್ಷಿಣ ಕ್ಷೇತ್ರದಲ್ಲಿ ಒಂದು ಪ್ರಚಾರ ಮಾಡ್ತಿದ್ದಾರೆ ಮತ್ತು ಹಾಲಿ ಸಂಸದ ತೇಜಸ್ವಿ ಸೂರ್ಯ ಅವರು ಒಂದು ಮಾತನ್ನು ಹೇಳಿದ್ರು, ಮಕ್ಕಳ ರಾಜಕೀಯ ಭವಿಷ್ಯಕ್ಕಾಗಿ ಈ ಬಾರಿ 12 ರಿಂದ 15 ಮಂದಿಗೆ ಕಾಂಗ್ರೆಸ್ ಟಿಕೆಟನ್ನು ಕೊಟ್ಟಿದೆ. ಕ್ಷೇತ್ರದ ಅಭಿವೃದ್ಧಿ ಅವರಿಗೆ ಮುಖ್ಯ ಅಲ್ಲ, ಮಕ್ಕಳ ರಾಜಕೀಯ ಭವಿಷ್ಯ ಮಾತ್ರ ಮುಖ್ಯ ಅಂತ. ಜೊತೆಗೆ ನಿಮ್ಮನ್ನು ನಾನು ಪರಿಗಣಿಸೋದಿಲ್ಲ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಸೊ ನಿಮ್ಮ ಎದುರಾಳಿ ಅಭ್ಯರ್ಥಿಯನ್ನು ನೀವು ಎಷ್ಟು ಗಂಭೀರವಾಗಿ ಪರಿಗಣಿಸಿದ್ದೀರಿ?
ಸರ್, ನಾನು ಒಂದು ಪ್ರಶ್ನೆ ನಿಮಗೆ ಕೇಳಕ್ಕೆ ಬಯಸ್ತೀನಿ. ದಾವಣಗೆರೆಯ ಅಭ್ಯರ್ಥಿ ಯಾರು? ಶಿವಮೊಗ್ಗ ಅಭ್ಯರ್ಥಿ ಯಾರು? ಬೆಂಗಳೂರು ದಕ್ಷಿಣ ಅಭ್ಯರ್ಥಿ ಯಾರು? ಅವ್ರ ಕುಟುಂಬದ ಅವರು ರಾಜಕೀಯದಲ್ಲಿಲ್ವಾ? ಒಬ್ಬ ಸಾಮಾನ್ಯ ಒಬ್ಬ ನಾಗರಿಕ ಯಾವಾಗ ನಿಜವಾಗ್ಲೂ ಬಂದು ಎಲೆಕ್ಷನ್ ನಿಂತ್ಕೊಂಡು ಗೆಲ್ಲಬಹುದು ಅಂತ ಆ ಬದಲಾವಣೆ ನಿಜವಾಗ್ಲೂ ತರಬೇಕು. ಒಂದು ರಿಪೋರ್ಟ್ ಕಾರ್ಡ್ ರೆಡಿ ಮಾಡ್ಕೊಂಡಿದ್ದಾರೆ, 125 ಪುಟಗಳ ರಿಪೋರ್ಟ್ ಕಾರ್ಡ್ ಅಂತ. ಆ ರಿಪೋರ್ಟ್ ಕಾರ್ಡಿಗೆ ಜನ ಮನ್ನಣೆ ಕೊಡ್ತಾರಾ ಅಥವಾ ನಿಮ್ಮ ಭರವಸೆಗಳಿಗೆ ಜನ ಮನ್ನಣೆ ಕೊಡ್ತಾರೆ? ಆ ರಿಪೋರ್ಟ್ ಕಾರ್ಡ್ ಬಗ್ಗೆ ನಾನೊಬ್ಬಳೇ ಅಲ್ಲ, ಜನ ಹೇಳ್ತಿದ್ದಾರೆ ಅದರಲ್ಲಿ 10% ಸತ್ಯಾಂಶ ಇಲ್ಲ ಅಂತ. ಕೋವಿಡ್ ಸಂದರ್ಭದಲ್ಲಿ ನಾವು ಏನಾಯಿತು ಅಂತ ನಾವು ಸಹ ನೋಡಿದ್ದೀವಿ. 5 ವರ್ಷ ನಾನು ಇದೇ ಕ್ಷೇತ್ರದಲ್ಲಿ ನಾನು ಒಬ್ಬ ಶಾಸಕಿಯಾಗಿದ್ದೆ. ಒಂದು ದಿವಸ ನಾನು ನೀವು ಒಟ್ಟಿಗೆ ಜನರ ಹಿತದೃಷ್ಟಿಯಿಂದ ಕೆಲಸ ಮಾಡೋಣ ಅಂತ ಒಂದು ದಿವಸ ಮಾಡಿಲ್ಲ. ಸಹಕಾರ ಸಿಕ್ಕಿಲ್ಲ. ನಾನೊಬ್ಬಳೇ ಅಲ್ಲ, ಯಾರೂ ಶಾಸಕರು, ಅವರು BJP ಶಾಸಕರಿಗೂ ಅಷ್ಟೇ ಅವ್ರು ಕಂಡ್ರೆ ಆಗಲ್ಲ. ಎಷ್ಟು ದಿವಸ ಅವರು ಆಫೀಸಲ್ಲಿ ಸಿಕ್ಕಿದ್ದಾರೆ, ಎಷ್ಟು ದಿವಸ ಒಂದು ಶಾಸಕರ ಜೊತೆ ಕಾರ್ಪೊರೇಟರ್ ಸರಿ ಈಗ ಇಲ್ಲ. ಯಾಕೆ ಮಾಡ್ತಿಲ್ಲ? ಅವ್ರ ಶಾಸಕರೇ ಇನ್ಫ್ಯಾಕ್ಟ್ ಇದು ಮಾಡಿದ್ರು, ಸೈಂಟಿಫಿಕ್ ಆಗಿ ಡಿಲಿಮಿಟೇಷನ್ ಮಾಡಿದ್ರು. MP ಆದರೂ ಸಿಗ್ತಾರಾ? MP ಅಂತೂ 5 ವರ್ಷ ಹಿಂದೆ ಬಂದೋದವರು ಇನ್ನೂ ಬಂದಿಲ್ಲ. ಕೋವಿಡ್ ಸಂದರ್ಭದಲ್ಲಿ ನಾವೆಲ್ಲರೂ ಸಹ ನೋಡಿದ್ದೀವಿ. ಆ ರಿಪೋರ್ಟ್ ಕಾರ್ಡ್ ನಿಜವಾಗ್ಲೂ ಓಪನ್ ಮಾಡಿದ್ರು ನೋಡಿದ್ರೆ, ಓ ನಾನು ಆ ಸ್ಟೆಪ್ ಡೌನ್ ಇದು ಮಾಡಿದೆ, ಅದು ಮಾಡಿದೆ, ಅದು ಇದು ಅಂತ ಹೇಳಿದ್ದಾರೆ. ಆದರೆ ರಿಯಾಲಿಟಿ ಏನು ಅಂತ ಜನರಿಗೆ ಗೊತ್ತು. ಈಗ ಆ NMKRV ಮುಂದೆ ಒಂದು ಸ್ಟೆಪ್ ಡೌನ್ ಆಸ್ಪತ್ರೆ ಇದೆ. ಆಗ BBMP ಕಮಿಷನರು ಇವರಾಗಿದ್ದರು, ಅಡ್ಮಿನಿಸ್ಟ್ರೇಟರ್ ಗೌರವ್ ಗುಪ್ತಾ. ಅವರೇ ಹೇಳಿದ್ರು, ಪಾಪ ಯಡಿಯೂರಪ್ಪ ಅವ್ರನ್ನೂ ಕರೆಸ್ಬಿಟ್ಟು ಒಂದು ಇನಾಗ್ರೇಷನ್ ಮಾಡಿದ್ರು. ಒಳಗಡೆ ಒಂದು ಪೇಷಂಟ್ ಬಂದಿಲ್ಲ. 1.5 ಕೋಟಿ ಲಾಸ್ ಆಯಿತು. ಯಾರಿಂದ? ಇವರಿಂದ. ಬರೀ ಸುಳ್ಳು. ಅಲ್ಲ, ಈ ರಿಪೋರ್ಟ್ ಕಾರ್ಡಲ್ಲಿ ಗುರು ರಾಘವೇಂದ್ರ ಬ್ಯಾಂಕಿನ ಪ್ರಸ್ತಾಪ ಏನಾರು ಇದೆಯಾ? 100% ಇದೆ. ಗುರು ರಾಘವೇಂದ್ರ ಬ್ಯಾಂಕ್ ಬಗ್ಗೆ ಏನಂತ ಹೇಳಿದ್ದಾರೆ ನೋಡಿ ಆ ರಿಪೋರ್ಟಲ್ಲಿ. ಮೊನ್ನೆ ಒಂದು ವಾರ ಹಿಂದೆ 13ನೇ ತಾರೀಕು ಆ ಠೇವಣಿಗಾರರು ಏನು ಹೇಳಿದ್ದಾರೆ, ನಾನಲ್ಲ ನೀವಲ್ಲ ಇಡೀ ದೇಶ ನೋಡಿದೆ. 4 ವರ್ಷ ಪಾಪ ಆ 1000 ಜನ ಠೇವಣಿಗಾರರು ಏನು ಪಾಪ ಮಾಡಿದ್ದಾರೆ. ಒಂದೇ ಅಲ್ಲ, ಗುರು ರಾಘವೇಂದ್ರ ಒಂದೇ ಅಲ್ಲ, ಇದು ಗುರು ರಾಘವೇಂದ್ರ 2400 ಕೋಟಿ, ವಶಿಷ್ಠ ಬ್ಯಾಂಕ್, ಕಣ್ವಾ ಬ್ಯಾಂಕ್, ನಾಗರತ್ನ, ಇದೇ ರೀತಿ ಎಷ್ಟೊಂದು ಕೋಆಪರೇಟಿವ್ ಬ್ಯಾಂಕ್ಸ್ ಇದೆ. ಇಷ್ಟು ವರ್ಷ ಅವ್ರನ್ನ ಹಣ ವಾಪಸ್ ಕೊಡಿಸ್ತೀನಿ ಅಂತ ಹೇಳಿ ಅವ್ರಿಗೆ ನಿಜವಾಗ್ಲೂ ಗೂಬೆ ಕೂರಿಸಿದಾರಲ್ಲ, ಇದು ನಿಜವಾಗ್ಲೂ ಆ ದೇವರು ಕ್ಷಮಿಸ್ತಾರ? ಆ ಹಿರಿಯ ನಾಗರಿಕರಿಗೆ ಶಾಪ ಹಾಕ್ತಿದ್ದಾರೆ. ನಮ್ಮ ದುಡ್ಡು ನಿಜವಾಗ್ಲೂ ಇದೆಲ್ಲ ಸೆಟ್ ರೈಟ್ ಮಾಡಿಬಿಟ್ಟಿದ್ದೀನಿ ಅಂತ ಇದು ಹಾಕಿದ್ದಾರೆ. ಆ ಪಾಪ ಸೀನಿಯರ್ ಸಿಟಿಸನ್ಸು ಅವ್ರ ಮೇಲೆ ಹೆಂಗೆ ಬಿದ್ದಿದ್ದಾರೆ ನೋಡಿ. ಯಾರನ್ನ ಅವರು ಕಾಪಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಇದೊಂದು ದೊಡ್ಡ ಹಗರಣ ಆಗಿದೆ. ಈಗ BJP ಅವರೇ ಶಾಮೀಲಾಗಿದ್ದಾರ. ಈಗ ನಮ್ಮ ಸರ್ಕಾರ ಬಂದ ಮೇಲೆ ಈಗ ನಾವು CBI ಕೊಟ್ಟಿರೋದು 3 ತಿಂಗಳಾಯಿತು. ಯಾಕಿನ್ನೂ CBIಯಿಂದ ಏನೂ ಸಹ ಆಗಿಲ್ಲ ತನಗೆ? ಎಲ್ಲೋ ಒಂದು ಕಡೆ ಕೆಲವ್ರನ್ನ ಕಾಪಾಡೋ ಪ್ರಯತ್ನ ಆಗ್ತಿದೆ. ಕಾಂಗ್ರೆಸ್ ಇದನ್ನು ಇನ್ನಷ್ಟು ಗಟ್ಟಿಯಾಗಿ ಹೋರಾಟ ಮಾಡ್ಬೋದಿತ್ತು. ಅಕಸ್ಮಾತ್ ನೀವು MP ಆದರೆ ಆ ಹೋರಾಟನ ದೊಡ್ಡ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತೀರಾ? 100%. ಸರ್, ನಾನಾಗಿರಲಿ, MLC ಆದಂಥ UB ವೆಂಕಟೇಶ್ ಅವರಾಗಿರಲಿ, ಮಿಸ್ಟರ್ ಶಂಕರ್ ಗುಹಾ ಅವರಾಗಿರಲಿ, ಮತ್ತು ಭಾಳ ಜನ ಠೇವಣಿಗಾರರ ಜೊತೆ ನಾವು ಬೀದಿಯಲ್ಲಿ ಕೂತ್ಕೊಂಡು ಪ್ರತಿಭಟನೆ ಮಾಡಿದ್ದೀವಿ. ಅಸೆಂಬ್ಲಿಯಲ್ಲಿ ನಾವು ಎಷ್ಟು ಪ್ರಶ್ನೆಗಳು ಹಾಕಿದ್ದೀವಿ, ಎಷ್ಟು ಚರ್ಚೆ ಮಾಡಿದ್ದೀವಿ ನೀವೇ ನೋಡಿ. ಆಗ BJP ಸರ್ಕಾರ ಆಯಿತು, ಡಬಲ್ ಇಂಜಿನ್ ಸರ್ಕಾರ ಆಯಿತು. ಇವ್ರಿಗೆ ನಿಜವಾಗ್ಲೂ ನಮ್ಮ ಜನರ ಬಗ್ಗೆ, ಠೇವಣಿಗಾರರ ಬಗ್ಗೆ ಅವ್ರಿಗೆ ಹಣ ಸಿಗಬೇಕು ಅಂತಿದ್ರೆ ಹೋಗಿ ಒಂದು ಸಂಸದರು ಒಂದು ಡೆಲಿಗೇಷನ್ ಮಾಡಿ ಕರ್ಕೊಂಡು ಹೋಗಬೇಕಾಗಿತ್ತು ಮೋದಿ ಸಾಹೇಬ್ರ ಹತ್ರ. ನಿರ್ಮಲಾ ಸೀತಾರಾಮನ್ ಮೇಡಮು ಸಹ ಬೆಂಗಳೂರು ದಕ್ಷಿಣದ ವೋಟರು ಸರ್. ಶಿ ಈಸ್ ಅ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟರ್. ಅವರು ಮತ್ತು ನಮ್ಮ ಪ್ರಧಾನಮಂತ್ರಿಯವರು ಮನ್ಸು ಮಾಡಿದರೆ ಇವ್ರಿಗೆ ಕೊಡಿಸ್ಬೋದಿತ್ತಲ್ಲ ಹಣ. ಏನು ಮಾಡ್ತಾಯಿದ್ರು ಇಷ್ಟು ವರ್ಷ? ನಮ್ಮ ಸರ್ಕಾರ ಬಂದಮೇಲೆ ನಾವು CBI ಕೊಟ್ಟಿದ್ದು. CBI ಕೊಟ್ಟಿದ ತಕ್ಷಣ ನಾವು ನಮ್ಮ ಕಡೆಯಿಂದ ನಾವು ಕಂಪ್ಲೀಟಾಗಿ ಪ್ರಯತ್ನ ನಾವು ಪಡ್ತಾ ಇದ್ದೀವಿ.
ಈ ಬಾರಿ ಗ್ಯಾರಂಟಿ ಯೋಜನೆಗಳು ಹೆಚ್ಚು ಸದ್ದು ಮಾಡ್ತಾ ಇದೆ. ಮೋದಿ ಕೂಡ Come, come, my love, please don't say no, baby. Come, my love. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಮೋದಿಯ ಗ್ಯಾರಂಟಿ ಅಂತ ಸ್ಟಾರ್ಟ್ ಮಾಡಿದ್ದಾರೆ. ಇದೇ ಸಂದರ್ಭದಲ್ಲಿ ಕುಮಾರಸ್ವಾಮಿ ಅವರು ಒಂದು ಮಾತನ್ನು ಹೇಳಿದ್ರು, ಈ ಗ್ಯಾರಂಟಿ ಯೋಜನೆಗಳಿಂದ ನನ್ನ ತಾಯಂದ್ರ ದಾರಿ ತಪ್ಪಿದ್ದಾರೆ ಅಂತ. ಒಬ್ಬ ಹೆಣ್ಣು ಮಗಳಾಗಿ ಅವರ ಮಾತನ್ನು ಕೇಳಿದ್ರೆ ನಿಮ್ಗೆ ಏನು ಅನಿಸುತ್ತೆ? ಒಬ್ಬ ಹೆಣ್ಮಗಳು ತಮ್ಮ ಕಾಲ ಮೇಲೆ ನಾವು ನಿಂತ್ಕೋಬಾರ್ದ? ನಾವು ಬೇರೆಯವ್ರ ಮುಂದೆ ಕೈ ಚಾಚಬೇಕಾ? ಇಲ್ಲಿಂದ ನಾವು ಕೆಲಸಕ್ಕೆ ಹೋಗಬೇಕು ಅಂದರೆ 10 ರೂಪಾಯಿಗೆ 50 ರೂಪಾಯಿಗೆ ನಾವು ಬೇರೆಯವ್ರನ್ನ ಹೋಗಿ ಕೇಳಬೇಕಾ? ಈಗ ಒಬ್ಬ ಮಹಿಳೆ ಸ್ವಾಭಿಮಾನದಿಂದ ಓಡಾಡ್ತಿದ್ದಾಳೆ ಸರ್. ನೋಡಿ, ಬೆಲೆ ಏರಿಕೆಯಿಂದ ತುಂಬ ತೀರಾ ಕಷ್ಟ ಆಗ್ತಾ ಇದೆ ಜೀವನ ನಡೆಸೋದು. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿ-ಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. V-Guard, India's #1 stabilizer. ಬಾಡಿಗೆ ಕಟ್ಟೋಕ್ಕಾಗ್ತಿಲ್ಲ. ಸೊ ಹಾಗಾಗಿ ಇದು ನಮ್ಮ ದುಡ್ಡಿದು. ನಾವು ಪ್ರತಿಯೊಬ್ಬರು ತೆರಿಗೆ ಕೊಡ್ತಾ ಇದ್ದೀವಿ, ಹಣ ಕೊಡ್ತಾ ಇದ್ದೀವಿ. ಇದು ಯಾರಿಗೆ ಕಡು ಬಡವರಿದ್ದಾರೋ ಅವರಿದು ಉಪಯೋಗಿಸ್ಕೊಂಡ್ರೆ ಅದರ ತಪ್ಪೇನಿದು? ಅದು ವಾಪಸ್ ಇನ್ಫ್ಯಾಕ್ಟ್ ಇದಕ್ಕೆ ಬರ್ತಾ ಇದೆಯಲ್ಲ. ಅವ್ರೇನಾದ್ರು ಖರ್ಚು ಮಾಡ್ತಾರೆ ನೋಡಿ. ಈಗ ಈ ಶಕ್ತಿ ಯೋಜನೆಯಿಂದ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಉಪಯೋಗ ಅಂತವರು ಜಾಸ್ತಿ ಆಗಿದೆ. ಟ್ರಾಫಿಕ್ ಸಮಸ್ಯೆನೂ ಕಡಿಮೆ ಆಗಿದೆ. ಅಟ್ ದ ಸೇಮ್ ಟೈಮ್ ನಮ್ಮ ದೇವಸ್ಥಾನಗಳು ಹುಂಡಿ ಎಲ್ಲ ಕಡೆ ತುಂಬೋಗಿದೆ. ಈ ಸತ್ವ ಪರೀಕ್ಷೆಗೆ ತಾವು ಇಳಿದಾಗ ನೀವು ಕಳೆದ 5 ವರ್ಷದಲ್ಲಿ ಮಾಡಿದ ಕೆಲಸ ಮಾತ್ರ ಕೈ ಹಿಡಿತೆ ಅನಿಸುತ್ತಾ, ಅಥವಾ ರಾಮಲಿಂಗಾರೆಡ್ಡಿ ಸಾಹೇಬರ ಒಂದು ಪ್ರಭಾವ ಕೂಡ ಕೈ ಹಿಡಿತೆ ಅನಿಸುತ್ತಾ? ಮತ್ತು ನಿಮ್ಮನ್ನು ಸೋಲಿಸಬಾರ್ದಿತ್ತು ಅಂತೇನಾರು ಆ ಥರದ ಅನುಕಂಪ ಜನರ ಮನಸ್ಸಲ್ಲಿ ಇದೆಯಾ? ಜನ ನೋಡಿದ್ದಾರೆ ಯಾರು ಕೆಲಸ ಮಾಡ್ತಾರೆ, ಯಾರು ಕೆಲಸ ಮಾಡಲ್ಲ ಅಂತ. ಸೊ ಹಾಗಾಗಿ ನಂಬಿಕೆ ಇದೆ. ಎಸ್, ಅಟ್ ದ ಸೇಮ್ ಟೈಮ್ 8 ಬಾರಿ ಶಾಸಕರಾಗಿದ್ದಾರೆ ನಮ್ಮ ತಂದೆಯವರು. ಸೊ ನಾನು ಸಹ ಇಲ್ಲೇ ಹುಟ್ಟು ಬೆಳೆದವಳು. ಅವರು ನಮ್ಮ ತಾತ ಅವರು ಸಹ ಇಲ್ಲೇ ಹುಟ್ಟು ಬೆಳೆದವರು. ಸೊ ನಮ್ಮ ತಾತ ಮುತ್ತಾತ ಎಲ್ಲ. ಸೊ ಹಾಗಾಗಿ ನಮ್ಮ ತಂದೆಯವರು ಸಹ ಯಾರಿಗೂ ಒಂದು ಪ್ರಶ್ನೆ ಕೇಳಿಲ್ಲ, ನೀವು ಯಾವ ಕ್ಷೇತ್ರ, ಯಾವ ಪಕ್ಷ. ಸೊ ಜನ ಏನು ಕೇಳ್ತಾರೋ ಅವರು ಸ್ಪಂದಿಸಿದ್ದಾರೆ. ಸೊ ಅದೂ ಸಹ ಇದೆ. ಅಟ್ ದ ಸೇಮ್ ಟೈಮ್ ಎಲ್ಲ ನಮ್ಮ ಕಾಂಗ್ರೆಸ್ಸಿನ ಕಾರ್ಯಕರ್ತರಾಗಿರ್ಬೋದು, ಶಾಸಕರಾಗಿರ್ಬೋದು, ಪ್ರತಿಯೊಬ್ಬರ ಶ್ರಮ ಇದೆ. 2023 ವಿಧಾನಸಭಾ ಚುನಾವಣೆಯ ಆ ಫಲಿತಾಂಶದ ಪ್ರಕರಣ ಕೋರ್ಟಲ್ಲಿದೆ. ಸೊ ಅಕಸ್ಮಾತ್ ಲೋಕಸಭೆಯನ್ನು ಗೆದ್ದರೆ ತಮ್ಮ ಆಯ್ಕೆ ಏನಾಗಿರುತ್ತೆ ಮತ್ತು ಯಾಕೆ? ಸರ್, ಆಬ್ವಿಯಸ್ಲಿ ಲೋಕಸಭಾ. ಯಾವ ಕಾರಣಕ್ಕೆ? ಯಾಕಂದರೆ ಈಗ ಪಕ್ಷ ಆಗಿರ್ಬೋದು, ನಮ್ಮ ಕಾರ್ಯಕರ್ತರಾಗಿರ್ಬೋದು, ವಿಶೇಷವಾಗಿ ಎಲ್ಲ ನಮ್ಮ ಮತದಾರರು ಅವ್ರು ಬಂದು ನಮ್ಮ ರಾಜ್ಯದ ಹಿತದೃಷ್ಟಿಯಿಂದ, ನಮ್ಮ ಬೆಂಗಳೂರು ಹಿತದೃಷ್ಟಿಯಿಂದ ನೀವು ಒಬ್ಬ ಸಂಸದರಾಗಬೇಕು ಅಂತ ಹೇಳಿದ್ದಾರೆ. ಬಟ್ ಎಸ್, ಅಫ್ಕೋರ್ಸ್ 100% ಒಳಗಡೆ ಏನು ಮೋಸ ಆಯಿತು ಅದು ಹೊರಗಡೆ ಬಂದರೆ ಕೋರ್ಟಲ್ಲೂ ಸಹ ನಮಗೆ ನ್ಯಾಯ ಸಿಗುತ್ತೆ. ಗೆದ್ದಿರೋರನ್ನ ಮೋಸ ಮಾಡಿ ಈ ರೀತಿ ಇದು ಮಾಡಿರೋದು ಜನರು ಎಲ್ಲ ಕಡೆ ಅದು ಸಹ ಮಾತಾಡ್ಕೋತಿದ್ದಾರೆ. ಆಲ್ ದ ವೆರಿ ಬೆಸ್ಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್ ಸರ್. ಇದು TV9ನ ವಿಶೇಷ ಸಂದರ್ಶನ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9. Brought to you by V-Guard.